ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿರುವ ಶಿರ್ಸಿ ಗುಬ್ಬಿಗದ್ದೆಯ ಪ್ರದೀಪ್ ಹೆಗಡೆ ಹಾಗೂ ಶುಭಾ ದಂಪತಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿನ ದಾಳಿಯ ವೇಳೆ ಅದೃಷ್ಟದಿಂದಲೇ ಪಾರಾಗಿ ಬಂದಿದ್ದು, ಶುಭಾ ಅವರ ಕಿವಿಯ ಬಳಿಯಿಂದಲೇ ಬುಲೆಟ್ ಪಾಸ್ ಆಗಿ ಹೋಗಿತ್ತು. ಕೊನೆಗೂ ದೇವರ ದಯೆಯಿಂದ ಬದುಕುಳಿದಿದ್ದೇವೆ ಎನ್ನುವ ಅವರ ಅನುಭವ ಗುಂಡಿನ ದಾಳಿಯ ಕರಾಳತೆಯನ್ನ ನೆನಪಿಸುವಂತಾಗಿತ್ತು. ಪ್ರದೀಪ್ ಹೆಗಡೆ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಫೈನಾನ್ಸ್ ವಿಭಾಗದಲ್ಲಿ ಕೆಲಸ ಮಾಡುವ ಉದ್ಯೋಗಿ. ಅವರು ಪರಿವಾರ ಸಮೇತವಾಗಿ ಏಪ್ರಿಲ್ 21ರಂದು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ತೆರಳಿದ್ದರು. ಮಾರನೇ ದಿನ ಶ್ರೀನಗರದಿಂದ ಅವರು ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದು ಹೆಸರಾಗಿರುವ ಬೈಸರನ್ ವ್ಯಾಲಿಗೆ ಹೋಗಿದ್ದು, ಅಲ್ಲಿಗೆ ಹೋಗಬೇಕಾದ್ರೆ ಮೊದಲು ಪಹಲ್ಗಾಮ್ಗೆ ತಲುಪಬೇಕಾಗುತ್ತದೆ. ನಂತರ ಅಲ್ಲಿಂದ 7 ಕಿಲೋಮೀಟರ್ ಗುಡ್ಡ ಏರಿದ ಮೇಲೆ ಬೈಸರನ್ ವ್ಯಾಲಿಯನ್ನ ನೋಡಬಹುದು. ನನ್ನ ಹೆಸರು ಪ್ರದೀಪ್ ಅಂತ. ನಾನು ಶುಭಾ ಅಂತ. ನನ್ನ ಹೆಸರು ಸಿದ್ಧಾಂತ. ನಾವು ಆಕ್ಚುಲಿ ಹತ್ರ ಗುಬ್ಬಿಗದ್ದೆ ಅಂತ ಊರು. ನಾವು ಇರೋದು ಬೆಂಗಳೂರಿನಲ್ಲಿ ನಾನು ಪ್ರೈವೇಟ್ ಫರ್ಮ್ನಲ್ಲಿ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ನಾವು 21ಗೆ ಬೆಂಗಳೂರಿಂದ ಶ್ರೀನಗರಕ್ಕೆ ಟೂರಿಗೆ ಅಂತ ಹೋಗಿದ್ವಿ. ನಾವು 3 ಜನ ಹೋಗಿರೋದು. ಅಲ್ಲಿ ಆಮೇಲೆ ಫಸ್ಟ್ ಡೇ ಮಧ್ಯಾಹ್ನ ಮಂಡೇ ಆಗಿತ್ತು. ಮಧ್ಯಾಹ್ನ 1:30ಗೆ ರೀಚ್ ಆಗಿದ್ದೀವಿ. ಆಮೇಲೆ ಅಲ್ಲಿ ಅವತ್ತೆಲ್ಲ ಲೋಕಲ್ ಸೈಟ್ ಸೀಯಿಂಗ್ ಮಾಡಿದ್ವಿ. ಆಮೇಲೆ ಅವತ್ತು ಅಲ್ಲೇ ಉಳಿದು 22nd ಮಂಗಳವಾರ ಬೆಳಗ್ಗೆ 8ಕ್ಕೆ ಶ್ರೀನಗರದಿಂದ ಬಿಟ್ಟಿದ್ದೀವಿ. 120 ಕಿಲೋಮೀಟರ್ ಆಗುತ್ತೆ ಪಹಲ್ಗಾಮ್ ಅಲ್ಲಿಂದ. ಸೊ ನಾವು ಮಧ್ಯಾಹ್ನ 11 ಅಪ್ರಾಕ್ಸಿಮೇಟ್ಲಿ ರೀಚ್ ಆಗಿದ್ದೀವಿ. ಕೆಳಗಡೆ ಬೇಸ್ ಅಲ್ಲಿ ನಮ್ಮನ್ನ ಡ್ರೈವರ್ ಡ್ರಾಪ್ ಮಾಡ್ತಾರೆ. ಅಲ್ಲಿ 7 ಕಿಲೋಮೀಟರ್ ಅಪ್ ಇಲ್ಲದು. ಅಲ್ಲಿ ಮೇಲ್ಗಡೆ ಬೈಸರನ್ ವ್ಯಾಲಿ ಅಥವಾ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನು ಹೇಳ್ತಾರೆ ಆ ಪ್ಲೇಸ್ಗೆ. ಆಕ್ಚುಲಿ ಅಲ್ಲಿ 2 ಪಾರ್ಟ್ಸ್ ಬರುತ್ತೆ. ಅಲ್ಲಿ ನೀವು ಯಾವ ಪಾರ್ಟಿಗೆ ಹೋಗ್ತೀರೋ ಅದನ್ನ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. ನಾವು ಸೆಲೆಕ್ಟ್ ಮಾಡಿರೋದು ಮಿನಿ ಸ್ವಿಟ್ಜರ್ಲ್ಯಾಂಡ್, ಅಲ್ಲಿ ಹೋಗೋದು ಅಂತ ನಾವು ಡಿಸೈಡ್. ಪ್ರದೀಪ್ ಹೆಗಡೆ ದಂಪತಿ ಅಲ್ಲಿ ಕುದುರೆಯ ಮೇಲೆ ಹೋಗಿ ನಂತರದಲ್ಲಿ ಇನ್ನೇನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಡಲು ಹೋಗಬೇಕು ಎನ್ನುವಾಗ ಅವರ ಮಗ ಸಿದ್ಧಾರ್ಥ್ ಊಟ ಮಾಡಿಸುವಂತೆ ಕೇಳಿದ ಕಾರಣ ಪಕ್ಕದ ಗೂಡಂಗಡಿಗೆ ಹೋಗ್ತಾರೆ. ಆಗ ಗರ್ನಲ್ ಸಿಡಿದ ಸದ್ದಾಗುತ್ತದೆ. ತುಂಬಾ ಹೊತ್ತಾಯ್ತು ಇಲ್ಲೇ ಒಂದೇ ಜಾಗದಲ್ಲಿ ಇದ್ವಿ. ಕೆಳಗಡೆನೂ ಹೋಗೋಣ. ಅಲ್ಲಿ ಕೆಳಗಡೆ ತುಂಬಾ ಇನ್ನು ಏನೇನೋ ಇದೆಲ್ಲ ಇತ್ತು. ಅಲ್ಲಿ ಶಾಪ್ ಅಡ್ವೆಂಚರಸ್ ಸ್ಪೋರ್ಟ್ಸ್ ಇತ್ತು, ಕಾಶ್ಮೀರಿ ಡ್ರೆಸ್ಸಸ್ ಇತ್ತು, ಕಾಸ್ಟ್ಯೂಮ್ ಹಾಕೊಂಡು ಆ ಥರ ಎಲ್ಲ ಇತ್ತು. ಅಲ್ಲಿ ಹೋಗೋಣ ಅನ್ಕೋತಿದ್ವಿ. ಇವನೇನಂದ ಇಲ್ಲ ಬೇಡ, ಹಸಿವಾಗಿದೆ, ಈಗ ತಿಂಡಿ ತಿನ್ನೋಣ ಫಸ್ಟ್. ನಾವಿಲ್ಲ ಫೋರ್ಸ್ ಮಾಡಿದ್ವಿ, ಇಲ್ಲ ಕೆಳಗಡೆ ಹೋಗಿ ಲಾಸ್ಟ್ ಹೋಗೋ ಹೊತ್ತಿಗೆ ತಿಂಡಿ ತಿನ್ನೋಣ ಅಂತ. ಅವನಿಲ್ಲ ಫಸ್ಟ್ ತಿಂಡಿ ತಿಂದೆ ಹೋಗೋಣ ಅಂತ ಅಂದ. ಅದೇ ಲಕ್ ಇತ್ತು ಅನ್ಸುತ್ತೆ. ಸೊ ಅದು ಎಂಟ್ರಿ ಹತ್ರನೇ ಈ ಟೆಂಪರರಿ ಸ್ಟಾಲ್ಗಳಿವೆ. ಅಲ್ಲಿ ಫುಡ್ಡು ಮತ್ತೆ ಟೀ ಕಾಫಿ ಆ ಥರ ಎಲ್ಲ ಸಿಗುತ್ತೆ. ಅಲ್ಲಿ ಹೋಗಿ ಕೂತ್ವಿ. ಒಂದಲ್ಲ 2ನೇ ಶಾಪಲ್ಲೇ ಕೂತಿದ್ದೀವಿ. ಅಲ್ಲಿ ಕೂತು ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ತಿಂಡಿ ತಿಂದ ಆಗಿದೆ. ಆಗ ಕೆಳಗಡೆ ಸೈಡಲ್ಲಿ ಸೇಮ್ ಎಕ್ಸಾಕ್ಟ್ಲಿ ಪಟಾಕಿ ಥರನೇ 2 ಬಾರಿ ಸೌಂಡ್ ಬಂತು. ಟಾಪ್ ಟಾಪ್ ಅಂತ ಸೌಂಡ್ ಬಂತು 2 ಬಾರಿ. ನಾವು ಏನು ಅಂತ ಹೋಟೆಲ್ನವನ್ನ ಕೇಳಿದಾಗ ಪಟಾಕಿ ಗಬ್ರಾವ್ ಮತ್ತಂತ ಆ ಥರ ಹಿಂದಿನಲ್ಲಿ ಅವನು ಪಟಾಕಿ ಅದು ಏನು ಹೆದರಬೇಡಿ, ಆರಾಮ್ಸೆ ನೀವು ತಿನ್ನಿ ಅಂತ ಅಂದವು. ನಾವು ಹೌದೇನೋ ಮೇ ಬಿ ಅಲ್ಲಿ ಏನಾರೋ ಪ್ರಾಣಿಗಿಡಿ ಕಾಡಿದೆಯಲ್ಲ ಓಡಿಸೋದಕ್ಕೆ ಆ ಥರ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ನಮ್ಗೆ ಇದು ಒಂದು ಥಾಟ್ ಅಲ್ಲೂ ಬಂದಿಲ್ಲ ಈ ಥರ ಆಗ್ಬಹುದು ಅಂತ. ನಂತರದ 15 ನಿಮಿಷದಲ್ಲಿ ಇಬ್ಬರು ಬಂದೂಕುದಾರಿಗಳು ಬಂದು ಗುಂಡು ಹಾರಿಸಲು ಶುರು ಮಾಡ್ತಾರೆ. ಅವರು ನಿರಂತರವಾಗಿ ಗುಂಡು ಹಾರಿಸಲು ಶುರು ಮಾಡಿದಾಗ ಒಂದು ಬುಲೆಟ್ ಪ್ರದೀಪ್ ಪತ್ನಿ ಶೋಭಾ ಅವರ ಕಿವಿಯ ಪಕ್ಕದಲ್ಲೇ ಹಾದು ಹೋಗಿದೆ. ಸೊ ಜಸ್ಟ್ ಒಂದು 10-20 ಸೆಕೆಂಡ್ ಆಗಿದೆ. ನಾವು ಎಲ್ಲಿ ಮೊದಲು ಫೋಟೋ ತೆಕ್ಕೋತಾ ಇದ್ವಿ ಸ್ವಲ್ಪ ಸೈಡಲ್ಲಿ, ಅಲ್ಲಿಂದ 2 ಜನ ಎಂಟ್ರಿ ಆದರು ಶೂಟ್ ಮಾಡ್ತಾ. ಹತ್ರ ಬರ್ತಾ ಇದ್ದಾರೆ. ನಮ್ಗೆ ಅಲ್ಲಿವರೆಗೂ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ನಮ್ಮ ಮನಸ್ಸು, ಏನು ಮಾಡಬೇಕು ಏನು ಅಂತ. ನಾವು ಕುತ್ಕೊಂಡು ನೋಡ್ತಾ ಇದ್ದೀವಿ ಏನೇ ಇದು ಅಂತ. ಆಮೇಲೆ ಅಲ್ಲಿ ಒಬ್ಬನು ಬಿದ್ದು ಅಂದರೆ ಬುಲೆಟ್ ಆಗಿ ಬಿದ್ದಿದ್ದಾನೆ, ನರಳಾಗ್ತಿದ್ದಾನೆ. ಆಮೇಲೆ ಗನ್ನಿಂದ ಹೊಗೆ ಎಲ್ಲ ಬರ್ತಿದೆ. ಆಗ ನಮಗೆ ಅದು ರಿಯಲಿಸ್ಟಿಕ್ ಅಂತ ಫೀಲ್ ಆಯಿತು. ಆಗ ಅಲ್ಲೇ ಎಲ್ಲರೂ ಮಲಗಿದ್ವಿ. ಚೇರನ್ನೆಲ್ಲ ಸರಿಸ್ಕೊಂಡು ಅಲ್ಲೇ ಎಲ್ಲರೂ ಲೇ ಡೌನ್ ಆದ್ವಿ, ಮಲಗಿದ್ವಿ. ತಪ್ಪಿಸ್ಕೊಳ್ಳಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಲ್ಲೇ ಮಲಗಿದ್ವಿ. ಅವ್ನು ಕಂಟಿನ್ಯೂಸ್ ರ್ಯಾಂಡಮ್ ಆಗಿ ಎಲ್ಲ ಕಡೆ ಶೂಟ್ ಮಾಡ್ತಾ ಇದ್ದಾನೆ. ಆಗ ಏನಾಯಿತು, ಈ ಬ್ಯಾಗ್ ನಮ್ಮದು ಇನ್ನೊಂದು ಚೇರಲ್ಲೇ ಇತ್ತು. ಇವಳೇನು ಮಾಡಲು ಚೇರಲ್ಲಿ ಎಲ್ಲ ಬ್ಯಾಗ್ ಅದ್ರಲ್ಲಿ ID ಕಾರ್ಡು ಮೊಬೈಲ್ ಅಷ್ಟು ಇದೆ. ಸೊ ಎತ್ಕೊಂಬೋಣ ಅಂತ ಇದ್ದು ಬಗ್ಗಿ ಬ್ಯಾಗಿಗೆ ಕೈ ಹಾಕುವಾಗ ಒಂದು ಬುಲೆಟ್ಟು ರೈಟ್ ಕಿವಿ ಪಕ್ಕದಲ್ಲೇ ಪಾಸ್ ಆಗಿತ್ತು. ಆ ಸೌಂಡು ವೈಬ್ರೇಷನ್ನು ಫೀಲ್ ಆಗಿದೆ. ಆಮೇಲೆ ಹೆದರಿ ಬ್ಯಾಗ್ ಹಿಡ್ಕೊಂಡು ಮತ್ತೆ ಅಲ್ಲೇ ಮಲಗಿದ್ರು. ಆಮೇಲೆ ಒಂದು 3-4 ನಿಮಿಷ ಆಗಿದೆ ಹಾಗೆ ಮಲಗಿದ್ವಿ. ಏನು ಮಾಡಬೇಕು ಏನೋ ಅರ್ಥ. ಅದಾಗಿ 3-4 ನಿಮಿಷಕ್ಕೆ ಅಲ್ಲಿನ ಸ್ಥಳೀಯರ ಮಾಹಿತಿಯಂತೆ ಪ್ರದೀಪ್ ಹೆಗಡೆ ಕುಟುಂಬ ಸೇರಿದಂತೆ ಎಲ್ಲರೂ ಗೇಟ್ ಬಳಿ ಓಡಿದ್ದಾರೆ. ಹಾಗೆ ಓಡುವಾಗ ಕಾಲ್ತುಳಿತವೂ ಆಗಿದೆ. 7 ಕಿಲೋಮೀಟರ್ನ ಇಳಿಜಾರಿನ ದಾರಿ. ನಂತರ ಕುದುರೆಗಳು ಗದ್ದಲಕ್ಕೆ ಬೆದರಿ ಓಡುತ್ತಾ ಬೆಟ್ಟ ಇಳಿಯುತ್ತಿದ್ದಾಗ ಅವುಗಳನ್ನ ಹಿಡಿದು ಕುದುರೆಯವನು 3 ಜನರಿಗೆ ಕುದುರೆ ಹತ್ತಿಸಿದ. ಆಮೇಲೆ 1 ಕಿಲೋಮೀಟರ್ ಬಂದ ನಂತರ ಕಚ್ಚಾ ರಸ್ತೆ ದೊರೆತು ಆ ಯಮಕಂಟಕದ ವ್ಯೂಹದಿಂದ ಈ ದಂಪತಿ ಹಾಗೂ ಮಗು ಪಾರಾಗಿದ್ದಾರೆ.
ಆಗ ಲೋಕಲ್ಸು ಗೇಟ್ ಹತ್ರ ಓಡಿ ಅಂತ ಕೂಗ್ತಾ ಇದ್ರು. ಆ ಕಡೆ ತಿರುಗಿ ನೋಡಬೇಡಿ, ಕಂಟಿನ್ಯೂಸ್ ಓಡ್ತಾ ಇರಿ ಅಂತ ಕೂಗಿದ್ರು. ಸೊ ನಾವು ಧೈರ್ಯ ಮಾಡಿ ಓಕೆ ಏನಾದರೂ ಆಗಲಿ 50-50 ಚಾನ್ಸು, ಆಗಿದ್ರೆ ತಾಗ್ತು, ಇಲ್ಲ ಬದುಕೊಂಡ್ರೆ ಬದುಕೋತೀವಿ ಅನ್ನೋ ಇದರಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡೋದು. ತುಂಬ ನುಗ್ಗಿದ್ರು. ಅಲ್ಲಿ ನೂರಾರು ಜನ ಒಟ್ಟಿಗೆ ನುಗ್ಗಿಬಿಟ್ರು. ಸ್ಟ್ಯಾಂಪೇಡ್ ಆಯಿತು. ನಾವು ಕೆಳಗಡೆ ಬಿದ್ದು, ಇವನು ಕೆಳಗಡೆ ಆದ. ನಾವು ಹೆಂಗೋ ಇದ್ಕೊಂಡು ಯಾರ್ಯಾರನ್ನೂ ತೊಳ್ಕೊಂಡು ಒಟ್ಟಿನಲ್ಲಿ ಹೊರಗೆ ಬಂದ್ವಿ. ಹೊರಗೆ ಬಂದರೆ ಏನು ಅಂದರೆ ಇಮಿಡಿಯೇಟ್ ಹೆಜ್ಜೆ ಇಟ್ಟು ತಕ್ಷಣ ಮೊಳಕಾಲ್ವರೆಗೆ ಕಾಲು ಊದ್ಕೊಂಡ್ಬಿಡ್ತು. ಅಷ್ಟು ಮಣ್ಣು ಅದು, ಕೆಸರು. ಹೆಂಗೆ ಓಡೋದು ಗೊತ್ತಾಗ್ತಾಯಿಲ್ಲ, ಎಲ್ಲಿ ಗೊತ್ತಾಗ್ತಾಯಿಲ್ಲ. ಅವ್ರು ಆಮೇಲೆ ಲೋಕಲ್ಸು ಗೈಡ್ ಮಾಡ್ತಾಯಿದ್ವಿ, ಈ ಸೈಡ್ ಹೋಗಿ ಕೆಳಗಡೆ ಹೋಗಿ, ನೀವು ಬಂದಾರಲ್ಲೇ ಆ ಕಡೆನೇ ಹೋಗಿ, ಅದೇ ನಿಯರೆಸ್ಟ್, ಮತ್ತು ಯಾವುದೂ ಊರಿಲ್ಲ. ಸೊ ಆಗ ಅಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಓಡೋದು ಅಂದರೆ ಲಿಟ್ರಲಿ ಬಿದ್ದುಕೊಂಡು ಉಳ್ಳಾಡ್ಕೊಂಡು ಕೆಳಗಡೆವರೆಗೂ ಬಂದಾಗಿದೆ ಆ ಥರ. ಯಾಕೆಂದರೆ 7 ಕಿಲೋಮೀಟರ್ ಆಗುತ್ತೆ, ಕಂಪ್ಲೀಟ್ ಸ್ಟೀಪ್ ಇದೆ. ಮತ್ತು ಎಷ್ಟೊತ್ತಿಗೆ ಎಲ್ಲಿಂದ ಯಾರು ಶೂಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸುತ್ತ ಕಾಡು, ಅಲ್ಲಿ 2 ಕಡೆಯಿಂದ ಫೈರಿಂಗ್ ಆಗ್ತಾಯಿದೆ. ಇನ್ನು ಹೊರಗಡೆನೂ ಇಲ್ಲಿ ಇದ್ದಾರೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಸೊ ಶೂಟ್ ಆಗ್ತಾನೇ ಇದೆ. ನಾವು ಆಮೇಲೆ ಓಡ್ತಾ ಇದ್ವಿ ಒಂದು 10-15-20 ನಿಮಿಷದವರೆಗೆ ಕಂಟಿನ್ಯೂಸ್ಲಿ ಶೂಟಿಂಗ್ ಸೌಂಡ್ ಕೇಳ್ತಾನೆ ಇತ್ತು ನಮಗೆ ಕೆಳಗೆ ಬರೋವರೆಗೆ. ಸ್ವಲ್ಪ ದೂರ ಬಂದಮೇಲೆ ಅಲ್ಲಿ ಇವನು ಕಾಲಲ್ಲಿ ಇದರಲ್ಲಿ ಮಣ್ಣಲ್ಲಿ ಹೋಗಿ ಇವ್ನು ಶೂನು ಸಿಕ್ಕಾಕೊಂಡ್ಬಿಡ್ತು. ಆಮೇಲೆ ಬರಿಗಾಲಲ್ಲೇ ಒಂದು 3-4 ಕಿಲೋಮೀಟರ್. ಆಮೇಲೆ ಕೆಳಗೆ ಸ್ವಲ್ಪ ಒಂದಲ್ಲಿ ನಮ್ಮ ಕುದುರೆವನು ಮರದಿಂದ ನಿಂತ್ಕೊಂಡು ಇದ್ದ. ಅವನ್ನ ಇವಳು ನೋಡಿ ಕರೆದ್ವಿ, ಸ್ವಲ್ಪ ಹೆಲ್ಪ್ ಮಾಡು, ನಮ್ಗೆ ಅರ್ಥ ಆಗ್ತಾ ಇಲ್ಲ, ಎಲ್ಲಿ ಹೋಗಬೇಕು, ಸೈಡ್ ಹೋಗಬೇಕು ಅಂತ. ಅವ್ನು ಬಂದ ಪಾಪ ಲೋಕಲ್. ಅವನು ಈ ಥರನೇ ಈ ಸೈಡೇ ಹೋಗಿ ಮೇಲೆ ಅಲ್ಲಿ ಹಾರ್ಸ್ಗಳು ಮೇಲಿಂದ ಸುಮ್ಮನೆ ಓಡಿ ಬರ್ತಾಯಿದ್ವಿ ಖಾಲಿ. ಅಲ್ಲಿ ಅವ್ರ ಸೌಂಡಿಗೆ ಹೆದರಿನೋ ಏನೋ ಬರ್ತಾಯಿತ್ತು. ಅವನ ಹತ್ರ ಹೇಳಿದ್ವಿ, ಒಂದಾರು ಹಿಡಿದು ಇವನಾರು ಹೆಂಗಾರೋ ದಾಟಿಸಿ ಅಂತ. ಇವನು ಸೇವ್ ಮಾಡಿ ಒಂದು ಹಾರ್ಸ್ ಹಿಡಿದು ಅವನು ಇವನು ಕೂರಿಸಿದ್ವಿ. ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ 2 ಬಂದು ಅದ್ರ ಮೇಲೆ ನಾವು ಹೊತ್ಕೊಂಡು 1 ಕಿಲೋಮೀಟರ್ ಪಾರ್ಸಲ್ ಹೋದ್ವಿ. ಅವನು ಇಲ್ಲ ಇಲ್ಲೇ ಇಳಿದು ಬಿಡಿ ಅಂತ ಇಳಿಸ್ಬಿಟ್ಟ ನಮ್ಮನ್ನು. ಸೊ ಇಳಿದು ಎಲ್ಲರೂ ಮತ್ತೆ ಹಿಂದೆ ಶಾರ್ಟ್ ಕಟ್ ಅಂತ ಒಂದು ರಸ್ತೆ ಹೋಗ್ತಾ ಇದ್ವಿ. ಇನ್ನೂ ಸ್ಟೀಪ್ ಇದೆ ಕೆಳಗಡೆ. ಇವನೇನು ಹೇಳ್ದ, ಅಲ್ಲಿ ಹೋಗಬೇಡಿ, ಅಲ್ಲಿ ಹೋಗೋದು ತುಂಬ ಲೇಟ್ ಆಗುತ್ತೆ, ಅಲ್ಲಿ ಇಳಿಯೋದು ಕಷ್ಟ, ನೀವು ಮೇನ್ ನಾವು ಎಲ್ಲಿ ಬಂದಿದ್ದೀವೋ ಅಲ್ಲೇ ಹೋಗಿ ಅಂತಂದ್ರೆ ನಮಗೆ ಆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಯಾವ ಡಿಸಿಷನ್ ತಗೊಳ್ಬೇಕು ಗೊತ್ತಾಗಲ್ಲ. ಎಲ್ಲರೂ ಅಲ್ಲಿ ಹೋಗ್ತಿದ್ದಾರೆ, ಇವ್ನು ಮಾತ್ರ ನಮ್ಗೆ ಇಲ್ಲಿ ಹೋಗ್ತಾ ಇದ್ದಾನೆ. ಇವ್ನು ನಂಬೋದಾ ಅಥವಾ ಜನ ಹೋಗಿರೋದನ್ನು ಹೋಗೋದಾ ಏನೂ ಗೊತ್ತಾಗ್ತಿಲ್ಲ. ಸರಿ 1 ಕಿಲೋಮೀಟರ್ ಅವ್ನ ಜೊತೆನೇ ಬಂದ್ವಲ್ಲ, ನಂಬೋದೇನೋ ಅಂತ ಅಂದ್ಕೊಂಡು. ಯಾಕಂದ್ರೆ ಅಲ್ಲಿ ತನಕ ನಮ್ಮ ಹಿಂದೆ ತುಂಬಾ ಜನ ಬರ್ತಾನೆ ಇದ್ದಾರೆ, ಮುಂದ್ಗಡೆನೂ ಜನ ಇದ್ದಾರೆ. ಬಟ್ ಆ ಶಾರ್ಟ್ ಕಟ್ ಕಂಡ ತಕ್ಷಣ ಜನ ಎಲ್ಲ ಆ ಕಡೆ ಹೋಗ್ಬಿಟ್ಟು ಆ ಶಾರ್ಟ್ ಕಟ್ ಅಲ್ಲಿ ಹೋಗ್ಬಿಟ್ಟು ನಾವು ಮಾತ್ರ ಈ ಮೇನ್ ರೋಡಲ್ಲಿ ಹೋಗಿದ್ವಿ. ಆಕ್ಚುಲಿ ಅದಕ್ಕೆ ಒಂದ್ಸಲ ನಮಗೆ ಭಯ ಆಯ್ತು, ಏನು ಮಾಡೋದು ಅಂತ. ಸರಿ ಅಲ್ಲೇ ಹೋಗೋಣ ಅಂತ ಓಡಿದ್ವಿ. ಹಾಗೆ ಇನ್ನು 1-2 ಕಿಲೋಮೀಟರ್ಗೆ ಅಲ್ಲಿಂದ ಕಚ್ಚಾ ರಸ್ತೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಅಂದರೆ ಈ ಕಡೆಯಿಂದ ನಾವು ಮೇಲ್ಗಡೆಯಿಂದ ಬರೋವರೆಗೆ ರೋಡ್ ಅನ್ನೋದೇ ಇಲ್ಲ ಕಾಲ್ದಾರಿ. ಅಲ್ಲಿ ಸ್ವಲ್ಪ ಕಚ್ಚಾ ರಸ್ತೆ ಇದೆ. ಅಲ್ಲಿ 3 ಜನ ಗನ್ ಹಿಡ್ಕೊಂಡು ಸಿವಿಲ್ ಡ್ರೆಸ್ಸಲ್ಲಿ ನಿಂತ್ಕೊಂಡಿದ್ದಾರೆ. ನಮಗೆ ಮತ್ತೆ ಒಂದು ಕ್ಷಣ ಭಯ ಆಯಿತು, ಇವರು ಯಾರು ಪೊಲೀಸಾ? ಯಾಕೆಂದರೆ ಅಲ್ಲಿ ಮಿಲಿಟರಿ ಯೂನಿಫಾರ್ಮಲ್ಲಿ ಅಂತೂ ಇಲ್ಲ, ಸಿವಿಲ್ ಡ್ರೆಸ್ಸಲ್ಲಿ ಇದ್ದಾರೆ. ಮುಖ ಕಾಣಿಸ್ತಿತ್ತು, ಕಾಶ್ಮೀರಿ ಫೇಸ್ ಅಲ್ಲಿ. ಪೊಲೀಸಾ ಅಥವಾ ಟೆರರಿಸ್ಟ್ ಅಂತ ಮತ್ತೆ ಡೌಟ್. ಸೊ ಸರಿ ಏನಾದರೂ ಆಗಲಿ, ಅಲ್ಲಂತೂ ಬದುಕೊಂಡ್ಬಂದ್ವಿ. ಇಲ್ಲಿ ಏನಾಗುತ್ತೋ ನಮ್ಗೆ ಇಲ್ಲೇ ಸಾವು ಬರ್ಕೊಂಡಿದ್ರೆ ಇಲ್ಲಿ ಹೆಂಗೂ ಸಾಯಿದೆ ಅಂತ ಧೈರ್ಯ ಮಾಡಿ ಮುಂದೆ ಹೋಗಿ. ಅವ್ರು ನೋಡ್ರಿ ಲಕ್ಕಿಲಿ ಪೊಲೀಸ್ ಆಗಿದ್ರು. ಆ ಕೇಸು ಆ ಪಿಕ್ಕು ಆ ಥರ ಕೇಳಿ ಮುಂದೆ ಸೇಫ್ ಇದೆ, ತೊಂದರೆ ಇಲ್ಲ, ಆರಾಮ್ಸೆ ಹೋಗಿ ಅಂತ. ಸರಿ ಅಂತ ಅಲ್ಲಿಂದ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಆದ್ರೂ ಭಯ, ಅಲ್ಲೂ ಮತ್ತು ಕಾಡೇನೆ. ಅವ್ರು ದಾಟಿ ಮುಂದೆ ಬಂದಿರೋ ಕಾಡೇನೆ. ಎಷ್ಟೊತ್ತಿಗೆ ಎಲ್ಲಿಂದ ಯಾರು ಬರ್ತಾರೋ ಶೂಟ್ ಮಾಡ್ತಾರೋ ಅನ್ನೋ ಭಯದಲ್ಲಿ ಕೆಳಗೆ ಬಂದು ಆಮೇಲೆ ಕಾರ್ ಹತ್ಕೊಂಡು ಹೊರಟಿದ್ವಿ. ಆಗ ಮಿಲಿಟ್ರಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್. ಅಷ್ಟೊತ್ತುವರೆಗೆ ಅಲ್ಲಿ ಮೇಲ್ಗಡೆನೂ ಯಾರೂ ಇಲ್ಲ. ಮೇಲ್ಗಡೆ ಹೋಗೋದಿದ್ರು ಕೆಳಗಡೆ ಬಂದ್ರು ಅವರು 1-3/4 ಗಂಟೆ ಅಂತೂ ಬೇಕೇ ಬೇಕು ಅವರು ಕ್ಲೈಂಬ್ ಮಾಡಿ ಮೇಲೆ ಹೋಗೋದಕ್ಕೆ. ಸೊ ಅವರಿಗೂ ಎನಫ್ ಟೈಮ್ ಸಿಕ್ಕಿತ್ತು. ಅವರು ಶೂಟ್ ಮಾಡಿ ಆಮೇಲೆ ಅಂದರೆ ಏನೇನು ಮಾಡಿದ್ರು ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ನಾವು ಶ್ರೀನಗರಕ್ಕೆ ಮತ್ತೆ ವೆಹಿಕಲಲ್ಲಿ ವಾಪಸ್ ಅಲ್ಲಿ ಬಂದು ಅವತ್ತು ರಾತ್ರಿ ಹೆದರಿಕೆಯಲ್ಲೇ ಸ್ಟೇ ಆದ್ವಿ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಹೋಟೆಲ್ ಹೊರಗಡೆ ಎಲ್ಲ ಕಂಪ್ಲೀಟ್ ಮಿಲಿಟ್ರಿ ಸೆಕ್ಯೂರಿಟಿ ಇತ್ತು. ಸ್ಟಿಲ್ ಆ ಭಯ ಅನ್ನೋದು ಹೋಗಿಲ್ಲ. ರಾತ್ರಿವರೆಗೂ ಬೆಳಗ್ವರೆಗೂ ಕೂತ್ಕೊಂಡೇ ಬೆಳಗ್ಗೆ. ಆಮೇಲೆ ನೆಕ್ಸ್ಟ್ ಡೇ ವೆನ್ಸ್ಡೇ 3:45ಗೆ ಫ್ಲೈಟ್ ಇತ್ತು. ಸೊ ಅಲ್ಲಿಂದ ದಿಲ್ಲಿ ಬಂದು 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.